ಜ್ಯೋತಿಯ ಬೆಳಗಿಸುವ ಪ್ರೀತಿ ವಿಶ್ವಾಸದ ಗಂಗೆಯ ಹರಿಸುವ ಸಕಲ ಈ ಭವ್ಯ ದಿವ್ಯ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಾಸಕರಿಗೆ ಗೌರವವನ್ನ ಅರ್ಪಣೆ. ದೇವರ ಕೆಲಸ, ಜನಸೇವೆಯೇ ಜನಾರ್ದನ ಸೇವೆ ಎಂದು ಅವರು ಅಹರ್ನಿಶಿ ದುಡಿತಾ ಇರುವಂತಹ ಅತ್ಯಂತ ಪಂಪ್ಸೆಟ್ಗಳು ಸುಮಾರು 6 ಪಂಪ್ಸೆಟ್ಗಳು, 6 ಹೈ ಲೆವೆಲ್, 4 ಲೋ ಲೆವೆಲ್ ಪಂಪ್ಸೆಟ್ಗಳು ಬಹಳಷ್ಟು ಈಗ ಶಾಂತಿಲಿಲ್ಲ. 2 ಅಥವಾ 3 ಅಷ್ಟೇ ಚಾಲ್ತಿದೆ. ಅದನ್ನ ಈಗ ಎರಗಂಟಿ ಲಿಫ್ಟ್ ಇರಿಗೇಷನ್, ರೇಣುಕಾ ಏರಿಗಳು 8 ನೀರಾವರಿ, ಸಿಂಗಾರಂ 8 ನೀರಾವರಿ, ಕಟಮರಿ 8 ನೀರಾವರಿ, 4 8 ನೀರಾವರಿ ಪಂಪ್ಸೆಟ್ಗಳ ನವೀಕರಣಕ್ಕಾಗಿ 72 ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ಮಂಜೂರಾತಿ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಾಗಿದೆ. ಅದು ಬೋರ್ಡ್ನಲ್ಲಿದೆ. ಅದು ಆದಷ್ಟು ಶೀಘ್ರದಲ್ಲಿ ಆ ಒಂದು 45 ವರ್ಷದ ಪಂಪ್ಸೆಟ್ಗಳನ್ನ ನವೀಕರಣ ಮಾಡುವಂಥ ಕೆಲಸವನ್ನು ಖಂಡಿತವಾಗಲು ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ನಮ್ಮ ಹೊಲಗಳಿಗೆ ನೀರು ಕೊಡಿಸುವಂಥ, ಕೀಲೆಂಡರ್ಗೂ ನೀರು ಕೊಡಿಸುವಂಥ ವ್ಯವಸ್ಥೆಯನ್ನು ಖಂಡಿತವಾಗಲು ನಾವು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಅದು ರೆಡಿ ಆಗ್ಬೇಕಂದ್ರೆ 2 ವರ್ಷ ಬೇಕು. ಅದು ಈಗ ಹೊಸದ ನವೀಕರಣ ಆಗ್ಬೇಕಂದ್ರೆ 2 ವರ್ಷ ಬೇಕು. ಈಗ ಅಲ್ಲಿ ಸಮಸ್ಯೆ ಏನಾಯ್ತು ಅಂತ ಲೀಕೇಜ್ ಆಗಿ ಅದು ಪಂಪ್ಸೆಟ್ಗಳು ಪ್ರೆಷರಿಗೆ ನೀರು ಇರ್ತಾಯಿಲ್ಲ, ನೀರಲ್ಲಿ ಕಲ್ಲೂರು ಅಲ್ಲಕಟ್ಟಿ ಬೆಲ್ಕಟ್ಟಿಗೆ ನೀರು ಹೋಗ್ತಾ ಇಲ್ಲ. ಅದರಿಂದ ಇವತ್ತು ನಮ್ಮ ಏಜೆನ್ಸಿ ಅವ್ರು ಕಳಿಸಿ ಅದನ್ನು 2 ಕೋಟಿಗೆ 1 ಕೋಟಿ 20 ಲಕ್ಷ ರೂಪಾಯಿಗಳ ಅನುದಾನವನ್ನು ಆ ರೀತಿಯ ಒಂದೇ ಒಂದು ತಿಂಗಳು ತಂದುಕೊಡ್ತೀನಿ, ಕೆಲಸ ಕೂಡ ಹೇಳಿ ಕೆಲಸ ಪ್ರಾರಂಭ ಮಾಡಿ ಬಂದಿದ್ದು ನನಗೆ ಭಾಳಷ್ಟು ಹೆಮ್ಮೆ ಅನ್ನಿಸುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಥ್ಯಾಂಕ್ ಯು.